ಅಷ್ಟೇ ಅಜ್ಜಿ. ನಮ್ಮ ಅಮ್ಮ ಈ ಟಾಪಿಕ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಗೊತ್ತಾ ನಿವೇದಿತಾ ಅಂತಾರೆ, ಅದು ಬೇರೆಯವ್ರ ಅವ್ರ ಅಸಂಪ್ಷನ್ ಅಷ್ಟೇ. ಹೆಲೋ ಗೈಸ್, ಶೂಟಿಂಗ್ ಅ ಡೇ ಇನ್ ಮೈ ಲೈಫ್. ನೆನ್ನೆ ಅಜ್ಜಿನ ಬಿಟ್ಟು ಬಂದ್ವಿ, ಅಜ್ಜಿ ಮನೆಗೆ ಹೋದರು. ಸೊ ಬೇಜಾರಾಗ್ತಿದೆ, ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಆ್ಯಂಡ್ ನಾಳೆ ನನ್ನ ತಮ್ಮ ಕೂಡ ಹೋಗ್ತಾ ಇದ್ದಾನೆ. ರಿಸಲ್ಟ್ಸ್ ಬಂತು, ಹಾಗಾಗಿ ಕಾಲೇಜವರು ಬರೋಕ್ಕೆ ಹೇಳಿದ್ದಾರೆ. ಅಗೇನ್ ಬ್ಯಾಕ್ ಟು ವರ್ಕ್. ಸೊ ನೆಕ್ಸ್ಟ್ ಇಯರ್ ಅವನು ಇಂಟರ್ನ್ಶಿಪ್ ಮಾಡಬೇಕು. ಆ್ಯಂಡ್ ಈಗ ನಾವು ಆಚೆ ಹೋಗಬೇಕು, ಬಿಕಾಸ್ ಈಗ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಿದ್ದಾನೆ ಅವನಿಗೆ ಏಪ್ರಾನ್ ಬೇಕು ಅಂತ. ಎಂಥ ಕಾಲೇಜ್ ಅಂದರೆ, ನಾನು ನೋಡ್ದಂಗೆ ಮೆಡಿಕಲ್ ಕಾಲೇಜಸಲ್ಲಿ ಯೂಶ್ವಲಿ ಅವರೇ ಕೊಡ್ತಾರೆ ಏಪ್ರಾನು, ಬಟ್ ಇಲ್ಲಿ ಇವ್ರು ಕೊಡಲ್ವಂತೆ. ಸೊ ಅವರೇ ಪರ್ಚೇಸ್ ಮಾಡಬೇಕು. ಮತ್ತು ನಾಳೆ ಕಾಲೇಜಿಗೆ ಹಾಕ್ಕೊಂಡು ಹೋಗೋಕ್ಕೆ ಬೇಕಾಗುತ್ತಲ್ಲ. ಸೊ ಲಾಸ್ಟ್ ಮೂಮೆಂಟ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಿಕಾಸ್ ಹಾಫ್ ಸ್ಲೀವ್ಸ್ ಆದರೆ ಸಿಗುತ್ತೆ ಏಪ್ರಾನ್, ಅದು ಗೊತ್ತು. ಬಟ್ ಫುಲ್ ಸ್ಲೀವ್ಸ್ ಬೇಕಂತೆ. ಸೊ ಗೊತ್ತಿಲ್ಲ ಇಲ್ಲಿ ಇದೆಯೋ, ನಮ್ಮೂರಲ್ಲಿ ಸಿಗುತ್ತೋ ಇಲ್ವೋ ಅಂತ. ಸೊ ಚೆಕ್ ಮಾಡ್ಕೊಬರೋಣ ಇವತ್ತು ಹೋಗಿ. ಆ್ಯಂಡ್ ನೆನ್ನೆದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ಅಜ್ಜಿ ಹೋಗೋ ಟೈಮಲ್ಲಿ. ಅದೊಂದು ಸ್ಮಾಲ್ ಗ್ಲಿಮ್ಸ್ ಇಲ್ಲಿ ಮೆಮೊರೀಸ್ ಟು ಚೆರಿಷ್ ಅಂತ ಮಾಡ್ಕೊಂಡಿದ್ದೀನಿ. ಐ ಡೋಂಟ್ ನೋ ನಿಮಗೆ ಹೇಗೆ ಅನಿಸುತ್ತೆ ಅದು ನೋಡಿ ಅಂತ. ಬಟ್ ನನಗೆ ಅದೆಲ್ಲ ಮೆಮೊರೀಸ್. ಸೊ ನಾನು ಹಾಗಾಗಿ ಎಲ್ಲದನ್ನೂ ನಂಗೆ ಇಷ್ಟ ಆಗಿದ್ದ ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡ್ಕೊತೀನಿ. ನಂಗೆ ಯಾವುದನ್ನು ತೋರಿಸ್ಬೇಕು ಅನಿಸುತ್ತೆ ಅದನ್ನು ನಾನು ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ವೆರಿ ಸೂನ್ ನಿಮ್ಮ ಹತ್ರ ಎಲ್ಲ ಒಂದು ವಿಷಯನೂ ಕೂಡ ನಾನು ಶೇರ್ ಮಾಡ್ಕೋಬೇಕು. ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ಕೊತೀನಿ. ಐ ಆಮ್ ವೇಟಿಂಗ್, ಫಿಂಗರ್ ಕ್ರಾಸ್ಡ್. ಸೊ ಸಮಥಿಂಗ್ ಗುಡ್ ಇಸ್ ಹ್ಯಾಪನಿಂಗ್. ಲೆಟ್ಸ್ ಸಿ, ನೋಡ್ಕೊಬನ್ನಿ ನೆನ್ನೆ ಅಜ್ಜಿ ಕಳ್ಸೋತ್ತಿಗೆ ಹೇಗೆಲ್ಲ ಇತ್ತು ಅಂತ. ಗೈಸ್, ಇವತ್ತು ನಮ್ಮ ಅಜ್ಜಿ ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಏನೂ ಕೊಡೋಕ್ಕಾಗಲಿಲ್ಲ. ಶಾಪಿಂಗ್ ಕರ್ಕೊಂಡು ಹೋದಾಗಲೂ ಅವ್ರು ಏನೂ ತೊಗೊಂಡಿಲ್ಲ. ಸೊ ನಂಗೆ ಗೊತ್ತಲ್ವ, ನಂಗೆ UPIಸೇ ಯೂಸ್ ಮಾಡೋದು. ಸೊ ನನ್ನ ಹತ್ರ ಕ್ಯಾಶು ಕೂಡ ಅಷ್ಟಿಲ್ಲ. ಈಗ ಎಷ್ಟು ಕ್ಯಾಶ್ ಇದೆ ಅಷ್ಟೇ ಅಜ್ಜಿಗೆ ಕೊಡಬೇಕು. ಸೊ ಇಷ್ಟು ದಿನ ನಾವು ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ನಮಗೆ ಕ್ಯಾಶ್ ಕೊಡೋರು. ಬಟ್ ಇವತ್ತು ನಾನು ಅಜ್ಜಿಗೆ ಕೊಡ್ತಾಯಿದ್ದೀನಿ. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಬನ್ನಿ ನೋಡೋಣ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇಷ್ಟೇ ಇರೋದಕ್ಕೆ ಸದ್ಯಕ್ಕೆ. ನನ್ನ ATM ಕಾರ್ಡು ನನ್ನ ತಮ್ಮ ಕಳ್ಕೊಬಂದ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಹೇಳ್ಬಿಟ್ಟು ಕೊಡೋಣ. ರೆಡಿ ಆದ್ರಾ? ಆಮಂತ್ರ ಇಷ್ಟೇ ಇರೋದು ಕ್ಯಾಶ್ ಇಲ್ಲ ಅಂತ. ತಗೊಳ್ಳಜ್ಜಿ, ನಿಂಗೆ ಏನು ತಂದ್ಕೊಡಕ್ಕಾಗ್ಲಿಲ್ಲ. ತಗೋ, ಇಟ್ಕೋ. ಇಷ್ಟು ವರ್ಷ ನೀನು ನಿಮ್ಮ ಮನೆಗೆ ಬಂದಾಗ ಕೊಡ್ತಿದ್ದಲ್ಲ, ಈಗ ನಾನು ಕೊಡ್ತಾ ಇದ್ದೀನಿ. ನೀನೇನಾದ್ರು ತಗೋ. ನಿಂಗೆ ಸೀರೆನೂ ಕೊಡ್ಸೋಕ್ಕಾಗಲಿಲ್ಲ, ಸ್ಲಿಪ್ಪರು ಕೊಡ್ಸೋಕ್ಕಾಗಲಿಲ್ಲ, ಏನೂ ಇಲ್ವಲ್ಲ. ಸೊ ನಿಂಗೆ ಏನು ಇಷ್ಟ ಅದೇ ತೊಗೊಂಡು ಹೋಗು. ತಗೋ ಚಪ್ಪಲಕ್ಕ. ಅಜ್ಜಿ ಹಂಗಂತ ಆಶೀರ್ವಾದ ಮಾಡೋದೇ. ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಮತ್ತೆ ಆಚೆ ಬರ್ಬೇಕಾ? ಯಾವುದೊಂದು ಸೈನ್ ಇಟ್ಕೊ. ಮಮ್ಮಿ ಟೇಕ್. ದಿನ ಕಿಂಡಲ್ ಮಾಡಕ್ಕೆ ಅಜ್ಜಿ ಇಲ್ಲ ಇನ್ನ. ನಾವು ಯಾವಾಗಲೂ ಕೂದಲಕ್ಕೆ ಎದ್ರುಕೊಂಡೇ ಇರೋದಲ್ಲ ನಜ್ಜಿ. ಹೋಗ್ಲಿ ಬಿಡೋದೇನು. ನನ್ನ ಮಗನೇ. ಹ್ಞೂ ಕಣಜ್ಜಿ, ಅಳ್ಬೇಡ ಕಣಜ್ಜಿ. ಅಜ್ಜೇ ಅಲ್ಲದ ಯಾಕೆ? ಎಷ್ಟು ದೂರ ಇದೆ ನಮ್ಮ ಮನೆ? ಮತ್ತೆ ಬರ್ತಿರ್ತಾನೆ, ನೋಡ್ಬೇಕು ಅನ್ಸ್ದಾಗ ಬಾ ಅಷ್ಟೇ. ನನ್ನ ಮಗಿಗೆ ಒಳ್ಳೇದೊಂದು. ಅಯ್ಯೋ ಆಗುತ್ತೆ, ನೀನು ಆಶೀರ್ವಾದ. ಅಳ್ಬಾರ್ದು. ಖುಷಿ ಖುಷಿಯಿಂದ ನನ್ನ ಹೊಟ್ಟೆ ಒಳಗೆ ಏನು ಕೊಟ್ಟೆ ಹುಡ್ಕೊಂತೀಯ? ಸುಮ್ಮನಿರು. ನನ್ನ ಮಗಿಗೆ ಒಳ್ಳೇದಾಗಲ್ಲ. ನೀನು ಕಣ್ಣೀರೆಲ್ಲ ಹಾಕೊಂಡು ಹೋಗ್ಬಾರ್ದು, ಖುಷಿ ಖುಷಿಯಿಂದ ಹೋಗಬೇಕು. ಓಕೆನಾ? ಡೋಂಟ್ ವರಿ. ಅಜ್ಜಿ ಅಳ್ಬೇಡ. ನೀನು ಹಿಂಗೆ ಅಳ್ತಾ ಹೋದರೆ ಹೇಗೆ? ಏನು ಒಂದು ಎಷ್ಟು 20 ನಿಮಿಷದ ದಾರಿ. ಒಂದು 20 ನಿಮಿಷ ಬೇಕು ಅಂದರೆ ಬರ್ತಾ ಇರೋ ಸರಿನಾ? ದೇವ್ರು ನಿಂಗೆ ಒಳ್ಳೇದು ಕೊಡಬೇಕು, ನಂಗೆ ಸಂತೋಷ ಬೇಕು. ಅಲ್ಲವರೆಗೂ ನನ್ನ ಮನಸ್ಸಿಗೆ ಬೇಜಾರು ಇಲ್ಲ. ನೀವು ಸಿಕ್ಕಿದ್ರೆ ದೊಡ್ಡ ಮಗನಿಗೆ. ಸರಿ ಆಯಿತು. ಇನ್ನು ಅಲ್ಲೇ ಅವ್ರ ಮನೆ ಫಂಕ್ಷನಲ್ಲೇ ಸಿಗೋಣ. ಅಲ್ಲೇ ಸಿಕ್ಕಿದೆ. ಓಕೆನಾ? ಅದು ಬಿಟ್ಟು ನಾಳೆ ಹಬ್ಬಕ್ಕೆ ಬನ್ನಿ. ಸರಿ.
ಬಾಯ್ ಬಾಯ್. ನೀನು ಇಲ್ಲೇ ಕೂತ್ಕೋ ಅಮ್ಮ, ಅಜ್ಜಿನ ಇಲ್ಲೇ ಕೂರ್ಸೋಣ ಆಮೇಲೆ. ಈಗ ನಮ್ಮಮ್ಮ ಹೋಗಿ ಅಜ್ಜಿನ ಡ್ರಾಪ್ ಮಾಡಿ ಬರ್ತಾ ಇದ್ದಾರೆ ಗೈಸ್. The next day. ಆ್ಯಂಡ್ ಮಮ್ಮಿ ನೈಟ್ ಡಿನ್ನರಿಗೆ ಚಿಕನ್ ಪ್ರಿಪೇರ್ ಮಾಡ್ತಿದ್ದಾರೆ. ಬಿಕಾಸ್ ಚಿಕನ್ ಅಂದರೆ ನನ್ನ ತಮ್ಮಂಗೆ ತುಂಬ ಇಷ್ಟ. ಅವ್ನು ಬಂದಿದ್ದು ಎಲ್ಲ ದಿನವೂ ಚಿಕನ್ ಇತ್ತು ಅನ್ಸುತ್ತೆ ಅಲ್ವೇನಮ್ಮ, ಒಂದು ದಿನವೂ ಮಿಸ್ ಇಲ್ಲ. ಇದು ಅಜ್ಜಿ ಮನೆಗೆ ಅಜ್ಜಿ ಬಿಟ್ಟು ಬರೋಕ್ಕೆ ಹೋಗಿದ್ವಲ್ಲ, ನಮ್ಮ ಮಾವನ ತೋಟದಲ್ಲಿ ಬೆಳೆದಿರೋ ಮೂಸಂಬಿ ಲಾಸ್ಟ್ ಇಯರ್ ತಂದು ಫುಲ್. ಅಮ್ಮ ನೆನಪಿದ್ಯಾ? ಉಪ್ಪು ಖಾರ ಹಾಕೊಂಡು ರಿಂಗ್ಸ್ ಥರ ಕಟ್ ಮಾಡಿ ಸಕ್ಕದಾಗಿತ್ತಲ್ಲ. ಇದು ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು. ಬಾಳೆಗೊನೆ ಮತ್ತು ಮೂಸಂಬಿ ಕೊಟ್ವಿ. ಹೋಗೋಣ, ರೆಡಿನಾ? ಬಾ ಗೈಸ್, ನೀವು ನನ್ನ ಬುಲೆಟ್ ಓಡಿಸೋ ವೀಡಿಯೋ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನನ್ನ ಚಾನಲ್, ಸಾರಿ ನನಗೆ ಯಾಕೆ ಇವತ್ತು ಫಂಬಲ್ ಆಗ್ತಿದೆ, ಹೇಳೋಕ್ಕೆ ಬರ್ತಿಲ್ಲ. ಏನಕ್ಕೆ? ಜಾಗ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕಿತ್ತಲ್ಲ ಬೈಕಿಗೆ ನಾಳೆ ಹೋಗೋದಾದ್ರೆ. ಓಕೆ, ಸ್ಕೂಟಿಲೇ ಹೋಗೋಣ ಹಂಗಿದ್ರೆ. ತೆಗಿ ಗೈಸ್, ನಾನು ಈಗ ಲಾಗೌಟ್ ಆದೆ. ಸಂಜೆ ಹೋಗ್ತಾ ಇದ್ದೀವಿ. ನಮ್ಮ ಬಿಸಿ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಮಮ್ಮಿ ಬಾಯ್. ಹಾಂ, ಕಾಣಿಸ್ತಿದ್ಯಾ? ಗೇಟ್ ತೆಗಿಬೇಕಾ ಪಾಪು? ಟೈಲರ್ ಶಾಪಿಗೆ ಹೋಗೋಣ. ಅವ್ನು ನನ್ನ ಪ್ಯಾಂಟೇ ಕೊಟ್ಟಿಲ್ಲ, 1 ತಿಂಗಳಾಯಿತು. ಮುಳ್ಳಂಗಿರಿ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಬಾಬು. ಹಾಫ್ ಸ್ಕೈ, ಹಾಫ್ ಕ್ಲೌಡ್, ಕೆಳಗಡೆ ಮೌಂಟೇನು, ರೋಡು. ಎಷ್ಟು ಚೆಂದ ಇದೆ ಗೊತ್ತಾ ವ್ಯೂ, ಸೂಪರ್ ಆಗಿದೆ. ನಾವು ದಿನ ವಿಟ್ನೆಸ್ ಮಾಡ್ಬೋದು ನೋಡು. ಎಷ್ಟು ಬೇಗ ಕತ್ಲೆ ಆಯ್ತಲ್ಲ ನೋಡ್ತಾ ಇದ್ದಂಗೆ. ಗೈಸ್, ಇವನು ಹೆಲ್ಮೆಟ್ ಕಳೆದೋಗಿದ್ದು ಸಿಕ್ಕಲೇ ಇಲ್ಲ. ಅವ್ರು ಫೋನ್ ಮಾಡ್ತಾರೆ, ಯಾರಾದರೂ ತೊಗೊಂಡೋದರು ಅಂದ್ಕೊಂಡಿದ್ವಿ, ಬಟ್ ಯಾರೂ ಫೋನ್ ಮಾಡಲಿಲ್ಲ. ಇದು ಬೇರೆ ಹೆಲ್ಮೆಟ್, ಅವನ ಹೆಲ್ಮೆಟ್ ಅಲ್ಲ, ಅದು ಕಳೆದೋಯ್ತು. ಈಗ ಇದೊಂದು ಟ್ರಾಫಿಕ್ ನನ್ನ ಫಿಂಗರ್ಸ್ ಬರ್ತಾ ಇದೆ. ಫುಲ್ ಸ್ಲೀವ್ಸ್, 2 ಶೇಡ್ಸ್ ಆಫ್ ವೈಟ್ ಇದೆ. ಎಷ್ಟಿದು? 660 500 ಆಗುತ್ತೆ. ಇಷ್ಟು ಏಪ್ರಾನ್ ಇದೆ, ಬಟ್ ಇವನ್ ಸೈಜ್ ಸಿಕ್ಕಲೇ ಇಲ್ಲ. ಎಲ್ಲ 34 36, ಇವನಿಗೆ 40 42 ಬೇಕು. ಹೆಲ್ಮೆಟ್ ತಗೋ, ಹಿಂಗೆ ಹೆಲ್ಮೆಟ್ ಎಲ್ಲ ಕಡೆ ಬೇಕು. ಅದು ನನ್ನಿಂದ ಇವತ್ತು. ದಿಸ್ ಇಸ್ ದ 3rd ಶಾಪ್ ಬರ್ತಾ ಇದ್ದೀವಿ. ಇಲ್ಲೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಹುಡುಕ್ತಾ ಇದ್ದಾರೆ. ಹಾಫ್ ಸ್ಲೀವ್ಸ್ ಇದೆ, ಫುಲ್ ಸ್ಲೀವ್ಸ್ ಕಷ್ಟ ಅಲ್ಲ ಗೈಸ್, ಎಲ್ಲೂ ಸಿಗ್ತಾ. ಇದೇನಿದು ಫುಲ್ ಮ್ಯಾಚ್ ಬಂದಿದೆಯಲ್ಲ, ಇಲ್ಲಿ ಯಾವುದೋ ಫುಲ್ ಮ್ಯಾಟ್ ಅಂಗಡಿ ಬಂದ್ಬಿಟ್ಟಿದೆ. ಈ ಕಡೆಯಿಂದ ಮೂಲೆ ಅಂಗಡಿ ಅಂದರು. ಐ ಥಿಂಕ್ ಇದು ಅನಿಸುತ್ತೆ ಪಾಪ, ಈ ಶಾಪ್ ಇರಬೇಕು. ಕೇಳಿ ನೋಡು. ಏಪ್ರಾನ್ ಇದೆಯಾ? ಫುಲ್ ಸ್ಲೀವ್ಸ್ ವೈಟ್ ಕಲರ್, ಹಾಫೇ ಇರೋದಾ? ಎಲ್ಲ ಕಡೆ ಹಾಫ್ ಇದೆ. ಫುಲ್ ಎಲ್ಲಿ ಸಿಗ್ಬೋದು? ಅವರೇ ಇಲ್ಲಿಗೆ ಬನ್ನಿ ಅಂದು, ಇಲ್ಲಿಗೆ ಹೋಗಿ ಕೇಳಿ ಅಂದಿದ್ದು. ತಗೋಬಾ ಗಾಡಿ. ನಾನು ಎಲ್ಲಿ ನೋಡಿದ್ರು ಹಾಫ್ ಸ್ಲೀವ್ಸ್ ಇದೆ, ಫುಲ್ ಇಲ್ಲ. ಅಲ್ಲಿ ಒಂದು ಶಾಪಲ್ಲಿ ಫುಲ್ ಇತ್ತು, ಬಟ್ ಸೈಜ್ ಸಿಕ್ಕಲಿಲ್ಲ, ತುಂಬ ಚಿಕ್ಕ ಸೈಜ್ ಇತ್ತು. ಇವನಿಗೂ ಬೇಕಂತೆ, ಇವ್ನ ಫ್ರೆಂಡ್ಸಿಗೂ ಬೇಕಂತೆ. ಸೊ ಫ್ರೆಂಡ್ಸ್ ಸೈಜು ಸಿಕ್ಕಲಿಲ್ಲ, ಇವನ್ ಸೈಜು ಇಲ್ಲ. 40 42 ಬೇಕು, ಎಲ್ಲೂ ಸಿಗ್ತಾ ಇಲ್ಲ. ಲೆಟ್ಸ್ ಸಿ, ನೋಡೋಣ. ಇನ್ನೊಂದು 2-3 ಅಂಗಡಿ, ಫುಲ್ ಎಲ್ಲ ಅಂಗಡಿ ಮುಗಿಸ್ಕೊ ಬಂದಿದ್ದೀವಿ. ಲಾಸ್ಟಿಗೆ ಒಂದು 2 ಅಂಗಡಿ ಸಿಗ್ಬೋದು.
ಯಾವುದಾದ್ರೂ ಯೂನಿಫಾರ್ಮ್ ಅಂಗಡಿ ಇರುತ್ತಲ್ಲ ಅಲ್ಲೇ ಸಿಗೋದು. ನಾನು ಈ ಥರ ರೋಡಲ್ಲಿ ವ್ಲಾಗ್ ಮಾಡ್ತಿದ್ರೆ ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ದಾರೆ ಹೋಗೋ ಬರೋರೆಲ್ಲ. ಹಾಂ ದಿಸ್ ಇಸ್ ಪಾಪು ಸ್ವೀಟ್ ಇದೆಯಲ್ಲ, ಸ್ವೀಟ್ ನೇಮು ಮ್ಯಾಕ್ರಾನ್ಸ್. ಹಾಂ ಇವ್ರು ರಿವ್ಯೂ ಕೊಡ್ತಾ ಇರ್ತೀನಿ. ಹೇಗಿದೆ? ಶ್ರೀರಾಮ ಸ್ವೀಟ್ಸ್ ಆಲ್ವೇಸ್ ಫೇಮಸ್ ಫಾರ್ ಸ್ವೀಟ್ಸ್. ಬೇಕಾ ಪಪ್ಪು ಇಲ್ಲ 1/4 kg ಹೇಳ್ಬಿಡ್ಲಾ? ಹಾಂ ಚೆನ್ನಾಗಿದೆಯಾ? ತಿಂತ್ಯಾ? 1/4 kgನೇ ಕೊಡಿ. ಇಲ್ಲ ಮನೆ ಹೋಗ್ಯಾರ. ನಂಗಿಲ್ಲಿ ಏನು ಗೊತ್ತಾ ಫೇವ್ರೇಟು, ನಂಗಿಲ್ಲಿ ರಸ್ಮಲೈ ಇಷ್ಟ. ರಸ್ಮಲೈ ಸಖತ್ತಾಗಿರುತ್ತೆ. ಅದು ಬಿಟ್ಟರೆ ಲಡ್ಡು, ಮೈಸೂರು ಪಾಕ್ ಚೆಂದ ಇರುತ್ತೆ. ಎಷ್ಟು ಥರದಿದೆ ನೋಡಿ ಇಲ್ಲಿ ಲಡ್ಡು. ಇದು ನನ್ನ ಫೇವ್ರೇಟ್ ರಸ್ಮಲೈ ಆ್ಯಂಡ್ ಮ್ಯಾಕ್ರಾನ್ ಬಿಟ್ಟು. ಓಕೆ ಈಗ ಮಿಕ್ಕಿದ್ದು ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಇತ್ತು, ಸೊ ಅದನ್ನು ನೋಡ್ತಾ ಇದ್ದಾನೆ. ನನಗೆ ಶಾಪಿಂಗಿಗೆ ಅಂತ ಬಂದು ಇವಳು ಶಾಪಿಂಗ್ ಮಾಡ್ತಿದ್ದಾಳೆ. ಇದರಲ್ಲಿ ಕ್ಯೂಟ್ ವಾಚಸ್ ಅಂತ ಇದೆ, ನನಗೆ ತುಂಬ ಇಷ್ಟ ಆಗ್ತಿದೆ. ಯಾವಾಗ ವೇರ್ ಮಾಡ್ತಿದ್ದೀನಿ ಅನಿಸುತ್ತೆ. ದೆನ್ ಇಷ್ಟು ತೊಗೊಂಡೆ ನಾನು. ಸೊ ಓನ್ಲಿ 2 ಪ್ಯಾಂಟ್ಸ್ ಆ್ಯಂಡ್ 2 ಟಾಪ್ಸ್ ಅಷ್ಟೇ. ಗ್ಯಾಸ್ ಡನ್ ವಿತ್ ಶಾಪಿಂಗ್. ಅಲ್ಲಿ ಅವ್ನು ಶಾಪಿಂಗ್ ಬಂದಿದ್ದು, ಬಟ್ ಅದ್ರ ಜೊತೆಗೆ ನಾನು ಶಾಪಿಂಗ್ ಮಾಡಿದೆ. ಸುಮ್ಮನೆ ಹೇಗಿರೋಕ್ಕಾಗುತ್ತೆ ಗೈಸ್, ಚೆನ್ನಾಗಿರೋ ಒಂದು ಸ್ವಲ್ಪ ಕಲೆಕ್ಷನ್ಸ್ ಇತ್ತು, ಸೊ ಹಾಗಾಗಿ ತೊಗೊಂಡೆ. ಇನ್ನೂ ತೊಗೊತಿದ್ದೆ, ಇವ್ನು ಟೈಮ್ ಆಯಿತು ಅಂದ, ಹಾಗಾಗಿ ಬಂದ್ವಿ. ಬಾಯ್. ನೆಕ್ಸ್ಟ್ ಎಲ್ಲಿಗೋ? ಚಾಟ್ಸ್ ತಿಂದಲೇ ಅಂತೂ ಮನೆಗೆ ಹೋಗೋಕ್ಕಾಗಲ್ಲ. ಈ ರೋಡ್ ಪೂರ್ತಿ ಚಾಟ್ಸ್ ಇದೆ. ಫಸ್ಟ್ ಗೋಲ್ಗಪ್ಪ ತಿನ್ಬೇಕು, ನನ್ನ ಫೇವ್ರೆಟ್ ಗೋಲ್ಗಪ್ಪ. ಇರೋದು ಎಷ್ಟು ರಶ್ ಇದೆ ಇವತ್ತು ಮೆಡ್ ಪ್ಲೇಸಲ್ಲಿ ಗೈಸ್. ಇವನಿಗೊಂದು ಸೋಪ್ ಬೇಕು, ಅದಿಲ್ಲೇ ಸಿಗೋದು. ಸೊ ಬಂದಿದ್ದಾನೆ. ಎಷ್ಟೊಂದು ಜನ ಇದೆ, ಎಷ್ಟು ವೆಯ್ಟ್ ಮಾಡಬೇಕು ಅಂತ. ಆಲ್ರೆಡಿ 9:20 ಆಗಿದೆ. ಇರೋದಾ? ಇನ್ನೆರಡು ಬೇಕಿತ್ತು, 4. ಇಲ್ಲ ಎಕ್ಸ್ಟ್ರಾ ಆರ್ಡ್ರ್ ಹಾಕ್ಕೊಂಡು 2 ಸಲ ಬರುತ್ತೆ. ಬೇರೆ ಬೇರೆ. ಅಯ್ಯೋ ನಾಳೆ ಹೋಗ್ತಾನೆ. 2 ಹಾಂ 2 ಕೊಡಿ. ಗೈಸ್ 2 ಸೋಪ್ ತೊಗೊಳಕ್ಕೆ ಇಷ್ಟೊತ್ತಾಯಿತು. ಎಷ್ಟು ಜನ ಇದ್ದಾರೆ ಗೊತ್ತಾ ಇವತ್ತು, ಫುಲ್ ರಶ್ ಇದೆ ಮೆಡ್ ಪ್ಲಸ್. ನನ್ನ ಟೈಮ್ ಆಗಿದೆ ಗೊತ್ತಿಲ್ಲ, ನಂಗೆ ಹೊಟ್ಟೆ ಹಸಿತಾನೆ ಇಲ್ಲ. 9:15 ಹೋಗಿದ್ದು ಆಲ್ರೆಡಿ, 9 ಗಂಟೆಗೆ ಬಂದಿದ್ದು ಶಾಪಿಗೆ. ಹೇಳಮ್ಮ ನೀನು ಆವಾಗಲೇ ವಿಡಿಯೋ ಆಫ್ ಮಾಡಿದಾಗ ಏನು ಹೇಳಿದ್ದೆ ಹೇಳು. ತಗೋಬರ ಇಲ್ಲಿ. ಬರೀ ಅಷ್ಟೇ ಅಲ್ಲ ನಾವು ಹೋಗಿದ್ದ ಕೆಲಸ ಏನು ಮೇನು ಏಪ್ರಾನ್ ತೊಗೋಬೇಕು, ಇವನಿಗೆ ಡಾಕ್ಟರ್ ಕೋಟ್ ತೊಗೋಬೇಕು ಅಂತ. ಅದು ಬಿಟ್ಟು ಇನ್ನೆಲ್ಲ ತೊಗೊಬಂದ್ವಿ. ಇದು ನನ್ನ ಫೇವ್ರೆಟ್, ಇದು ನನಗೆ, ಅದು ಅವನಿಗೆ. ರಸ್ಮಲೈ ಎಲ್ಲ ಚೆಲ್ಲೋಗುತ್ತೆ ಕಣು ಗೈಸ್. ನಮ್ಮ ಅಮ್ಮ ಈ ಟಾಪಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಅಮ್ಮ ನೋಡಮ್ಮ, ನಾನೊಂದು ಕ್ರಾಪ್ ಟಾಪ್ ತೊಗೊಂಡೆ ನೋಡು, ನಿನಗೆ ಹೇಗನ್ಸುತ್ತೆ? ಚಿಟ್ಟಗೂ ಕಡಿಮೆ ಆಗುತ್ತೆ ಅಮ್ಮ. ಅದು ನನ್ನ ಸೈಜು, ನಾನು ಹಾಕೋದು. ನೋಡು ನೀನು ಹಿಡ್ಕೊಂಡು ತೋರಿಸು ಹೇಗೆ ಅಂತ. ಹೇಗಿದೆ ಹೇಳು? ಯಾವ ಕಡೆ ಹಾಕೋದು ಅಂತ ಗೊತ್ತಿಲ್ಲ. ಗೊತ್ತಾಗ್ತಿಲ್ವಂತೆ ಗೈಸ್, ಹಿಂದೆ ಮುಂದೆ ಯಾವುದಂತ. ಇದನ್ನು ವೇರ್ ಮಾಡಿ ನೋಡ ಕರೆಕ್ಟ್. ಇದು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನಾವು ಅಮ್ಮಂಗೆ ಈಗ ಶಾಪಿಂಗ್ ತಂದು ಡ್ರೆಸ್ ಎಲ್ಲ ತೋರಿಸೋಣ ಗೈಸ್. ಗಲೀಜು ಕಾಣುತ್ತೆ ಇವೆಲ್ಲ. ಎಂಥವ್ರಿಗೆ ಗೊತ್ತಾ? ನಿವೇದಿತಾ ಅಂತವ್ರಿಗೆ. ನಿವೇದಿತಾ ಗೌಡ ಮಾತ್ರ ಹಾಕೋಬೇಕಂತದ್ದು, ನಾವೆಲ್ಲ ಹಾಕೊಂಡ್ರೆ ಗಲೀಜು ಕಾಣತ್ತಂತ ಗೈಸ್. ನೀನು ಯಾವ ಶಾಪಿಂಗ್ ಹೋಗಿದ್ದೆ? ಪಾಪುಗ ನಿನ್ಗೆ? ಅವನಿಗೆ ಹೋಗಿದ್ದೆ, ನಾನು ತಗೊಂಡೆ.
ಹೋದಾಗೆಲ್ಲ ನಾನು ತೊಗೊಬರ್ತೀನಿ, ಗೊತ್ತು ತಾನೆ. ಇದು ಪ್ಯಾಂಟಾ? ಹಾಂ, ಇದು ಟಾಪ್ ಹಂಗಿದೆ. ಪ್ಯಾಂಟ್ ಇಷ್ಟು 3/4 ಪ್ಯಾಂಟ್, ಹಾಫ್ ಪ್ಯಾಂಟ್. ಗೈಸ್ ನಮ್ಮ ಮಮ್ಮಿ ಆನಿಯನ್ ತೊಗೊಬಾ ಊಟಕ್ಕೆ. ಚಿಕನ್ ಕರಿ, ರೈಸ್, ಗೀ ಮತ್ತು ಇದು ಫಿಶ್ ಕಬಾಬ್ ಅಮ್ಮ. ಇದು ಫಿಶ್ ಕಬಾಬು, ಇದು ಚಿಕನ್ ಕಬಾಬು. ಇಷ್ಟೇ ಸಿಂಪಲ್ ಊಟ ಗೈಸ್. ಒಂದು ಫಿಶ್ ಕಬಾಬು, ಇನ್ನೊಂದು ಚಿಕನ್ ಸಾಂಬಾರು. ನಾನು ಈ ಥರ ಕಾಲು ಇದೊಂದೇ ತಿನ್ನೋದು ಚಿಕನಲ್ಲಿ. ಇವನ್ ಥರ ಈ ಥರ ಪೀಸೆಲ್ಲ ನಾನು ತಿನ್ನಲ್ಲ. ಫಿಶ್ ನಾನು ತಿನ್ನಲ್ಲ, ಬಟ್ ನಮ್ಮಮ್ಮ ಟ್ರೈ ಮಾಡು ಕಬಾಬ್ ಚೆನ್ನಾಗಿರುತ್ತೆ ಅಂತ. ಐ ಡೋಂಟ್ ಲೈಕ್ ಫಿಶ್ ಆ್ಯಂಡ್ ಆಲ್. ನಾನು ಏನು ಸೈಡ್ಸ್ ಇಲ್ಲ ಅಲ್ಲ, ಅದಕ್ಕೆ ಏನು ಸೈಡ್ಸ್ ಇಲ್ವಾ? ಅಂದರೆ ನಾನು ಅದು ಚಿಕನ್ನು ಮತ್ತು ಫಿಶ್ ಫ್ರೈ ತಿನ್ನಲ್ವಲ್ಲಮ್ಮ. ನಿನ್ನ ರೈಸ್ ತೋರಿಸು, ಅಷ್ಟು ರೈಸಿಗೆ ಎಷ್ಟು ಬೇಕು ಸೈಡ್ಸ್? ನಮ್ಮಮ್ಮ ಹೇಳೋದು ತಿನ್ನೋ ಒಂದು ಗುಕ್ ಅನ್ನಕ್ಕೆ ಯಾಕೆ ಅಷ್ಟೊಂದೆಲ್ಲ ಸೈಡ್ಸ್ ಬೇಕು. ಬಟ್ ಗೈಸ್ ನಾನು ಒಂದೇ ಗುಕ್ ಅನ್ನ ತಿಂದ್ವಿ, ನಂಗೊಂದು 3 ಥರ ಸೈಡ್ಸ್ ಇರಬೇಕು. ಇದಕ್ಕೊಂಚೂರು ಇದಾಕಮ್ಮ, ಇದು ನನ್ನ ತಮ್ಮಂಗೆ ಕೊಟ್ಟಿದ್ದು ಆನಿಯನ್, ಇಲ್ಲಾಂದರೆ ಚಿಕ್ಕದಾಗಿ ಹೆಚ್ಚು ಹಾಕ್ಕೊತಾರೆ. ಉಪ್ಪು ಖಾರ ಹಾಕಮ್ಮ, ಕೊಡೋ ನಾನೇ ಹಾಕ್ಕೊತೀನಿ. ಜಾಸ್ತಿ ಹಾಕ್ಬಿಟ್ರೆ ಕಷ್ಟ. ಖಾರ ಪುಡಿನ ಹಾಕೋ. ಇದು ಡಿಫ್ರೆಂಟ್ ಸ್ಟೈಲ್ ಆಫ್ ಮೇಕಿಂಗ್ ಆಮ್ಲೆಟ್. ನಂಗೆ ಪ್ಲೇನ್ ಆಮ್ಲೆಟ್ ಇಷ್ಟ ಇಲ್ಲ, ಆನಿಯನ್ ಇರಬೇಕು, ಅದಿದ್ರೇ ಚಂದ. ಸಾಕು, ಆನಿಯನ್ ಏನು ಜಾಸ್ತಿ ಬೇಯೋದು ಬೇಡ. ಇದೇನು ಖಾರ ಪುಡಿ ಬೀಳ್ತಾನೆ ಇಲ್ಲ, ಕಾಡಿಸ್ತದೆ ಇಲ್ಲ ಬೀಳ್ತಿರೋದು. ದೊಡ್ಡ ಹೋಳು ಉಪ್ಪು ನೋಡ್ಬೇಕಿತ್ತು. ಸಾಕು ಬರುತ್ತೆ ನೋಡು, ಒಂದು ಹಾಕಿ ಹಾಕು ಈಗ ಮೊಟ್ಟೆ ಬೇಗ. ಇದ್ರ ಮೇಲೆ ಕರೆಕ್ಟಾಗಿ ಹಾಕಿಲ್ಲಲ್ಲ, ಗೀ ಬೇಡನೆ ಅಷ್ಟೇ ಸಾಕು. ಬೇಡ, ಇಷ್ಟೇ. ಇದರಲ್ಲೇ ಆಯಿಲ್ ಇದೆಯಲ್ಲ, ಫ್ರೈ ಮಾಡಿರೋದು. ಓ, ಇದ್ರ ಮೇಲೆ ಮೊಟ್ಟೆ ಇರಬೇಕು, ಆನಿಯನ್ ಮೇಲೆ. ಆನಿಯನ್ನೇ ಒಂದು ಕಡೆ, ಮೊಟ್ಟೆನೇ ಒಂದು ಕಡೆ ಆಗ್ತಿದೆ. ಹಂಗೆಲ್ಲ ಹೋಗ್ಬೇಡ ನೀನು ಆಚೆ ಈಚೆ. ಬಿಡು, ನೀನು ಸ್ಪ್ರೆಡ್ ಮಾಡೋಕ್ಕೆ ಒಂದೇ ಕಡೆ ಆನಿಯನ್, ಒಂದೇ ಕಡೆ ಮೊಟ್ಟೆ ಹೋಗ್ಬಾರ್ದು. ನನಗೆ ವೈಟ್ ಕಲರ್ಗಿಂತ ಯೆಲ್ಲೋ ಕಲರ್ ಇಷ್ಟ. ಸಾಲ್ಟ್ ಹಾಕಿಸ್ಬಿಡ್ತೀನಿ. ಸಾಲ್ಟೇ ಹಾಕಿಲ್ಲಲ್ಲ. ಬಿತ್ತು ಸಾರಿ. ಸರಿಯಾಗೇನು ಬಿದ್ದಿಲ್ಲ. ಇಲ್ಲ, ಈರುಳ್ಳಿ ಆಮೇಲೆ ಮರ್ಚಾಕ್ ನಂಗೆ ಬರ್ತೀನಿ. ಮರ್ಚಾಕಿ ಅದು ಆಯಿಲ್ ಇಲ್ಲ, ಸರಿ ಬರೋಲ್ಲ. ನೀನು ಆಯಿಲ್ ಒಂಚೂರು ಹಾಕಿಲ್ಲ. ಸಾಕು, ನನ್ನ ಪ್ಲೇಟ್ ಇಲ್ಲೇ ಇದೆ, ಹಾಕೋ. ಆ ಫಿಶ್ ಆ ಕಡೆ ದೂಕ್ಬಿಡು, ನಂಗೆ ಫಿಶ್ ಬೇಡ, ನೀನೇ ತಿನ್ನು. ನಮ್ಮ ಮನೇಲಿ ಏನು ರೆಡ್ ರೈಸೋ ಬಾಯ್ಲ್ಡ್ ರೈಸೋ, ಏನು ರೈಸ್ ಇದು? ಬಾಯ್ಲ್ಡ್ ಅಲ್ಲ, ರೆಡ್ ರೈಸ್. ನಾವು ಅದು ತೆಗ್ಸಲ್ಲ ಅಲ್ವೇ, ನಮ್ಮ ಒಳ್ಳೇದಲ್ಲ ಅಂತ, ಸ್ಟಾರ್ಚ್ ಇರುತ್ತೆ ಅಂತ ಪಾಲಿಶ್ ಮಾಡಿಸಲ್ಲ ರೈಸ್. ನಮ್ಮ ಪಾಪಗೂ ಫಿಶ್ ಬೇಡವಂತೆ, ಇಲ್ಲ ಹಾಕೋ, ಮಮ್ಮಿ ಕೊಟ್ಬಿಡ್ತೀನಿ. ನಾವಿಬ್ಬರು ಫಿಶ್ ತಿನ್ನಲ್ಲ ಗೈಸ್. ತಿಂತಾ ಇದೆಯಾ ಸ್ವೀಟು? ಊಟ ಆದಮೇಲೆ ನನಗೆ ಏನಾದರೂ ಡೆಸರ್ಟ್ ತಿನ್ನಬೇಕು ಅಂತ ಇಷ್ಟ. ನೋಡಿಲಿ ತೋರಿಸ್ತೀನಿ ನೋಡು, ಏನು ಸಖತ್ತಾಗಿರುತ್ತೆ ಗೊತ್ತಾ ಗೈಸ್. ಶ್ರೀರಾಮ್ ಸ್ವೀಟ್ಸ್ ರಸಮಲೈ ಮಾತ್ರ ನನಗೆ ಇಷ್ಟ, ಸೂಪರಾಗಿರುತ್ತೆ. ಆ್ಯಂಡ್ ನಮಗಿದು ಫಸ್ಟ್ ಚಿಕ್ಕ ವಯಸ್ಸಿಂದನೂ ಇದು ತುಂಬ ಇಷ್ಟ ಆಯ್ತಾಯ್ತಾ. ನಾವು ಇದು ತಿಂತಾಯಿದ್ವಿ, ಬಟ್ ಇದ್ರ ನೇಮೇ ಗೊತ್ತಿರಲಿಲ್ಲ ಏನು ಅಂತ. ವೈಟ್ ಕಲರ್ ಅಂತಿದ್ವಿ. ಬರೋ ನಂದು ಇದೆ ಅದರಲ್ಲಿ, ಇಲ್ಲ ಕೊಡು, ನಾನು ತಿನ್ಬೇಕು. ಏನಕ್ಕೆ ವಿಡಿಯೋ ಏನು ಕಾಣಿಸ್ತಿದೆ ಅದೀಗ? ವಿಡಿಯೋ ಆಗ್ತಿದ್ಯಾ? ನೀನು ಹಾಗೆ ತಂದು ಫೋನ್ ಇಟ್ಟೆ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಈಗ ನನ್ನ ತಮ್ಮನೂ ಕೂಡ ಬ್ಯಾಕ್ ಟು ಹಾಸ್ಟೆಲ್.